ಈ ಬಾರಿಯ ಚುನಾವಣೆಯಲ್ಲಿ ಪ್ರಧಾನಿ ಮೋದಿಯನ್ನ ರಾಹುಲ್ ಗಾಂಧಿ ಅಂತ ಬಿಡದೆ ಕಾಡ್ತಾ ಇರುವಂತಹ ಇನ್ನೊಬ್ಬ ಧ್ರುವ ರಾಠಿ ಅನ್ನೋದು ಈಗ ಖಚಿತವಾಗಿದೆ. ಈಗ ಮೋದಿಯ ರಿಯಲ್ ಸ್ಟೋರಿ ಏನು ಅಂತ ಧ್ರುವ ರಾಠಿ ವಿಡಿಯೋ ಮಾಡಿದ್ದಾರೆ. ಒಂದೇ ಒಂದು ಗಂಟೆಯೊಳಗೆ 10 ಲಕ್ಷ ಜನ ಆ ಒಂದು ವಿಡಿಯೋವನ್ನು ನೋಡಿದ್ದಾರೆ ಅಂತ ಅಂದ್ರೆ ನೀವೇ ಊಹೆ ಮಾಡಿ. ಈ ಹೊಸ ವಿಡಿಯೋದಲ್ಲಿ ಮೋದಿ ಸುತ್ತ ಕಳೆದ 1 ದಶಕದಲ್ಲಿ ಹೆಣೆಯಲಾದಂಥ ರಾಜಕೀಯ ನಿರೂಪಣೆಯನ್ನ ಒಂದೊಂದಾಗಿ ಬಿಚ್ಚಿಡಲಾಗಿದೆ. ಈ ದೇಶದ ಬಹುಪಾಲು ಮೋದಿ ಅಭಿಮಾನಿಗಳಿಗೆ ಅವರೊಬ್ಬ ಬಾಲ್ಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರ್ತಾ ತನ್ನ ಬದುಕಿನ ಪ್ರಯಾಣ ಶುರು ಮಾಡಿ ತನ್ನ ಸ್ವಂತ ಶ್ರಮದಿಂದ ದೊಡ್ಡ ನಾಯಕನಾಗಿ ಬೆಳೆದಂಥ ಅಸಾಮಾನ್ಯ ವ್ಯಕ್ತಿ. ಅದಾದ ನಂತರ ವಾಟ್ಸ್ಆಪ್ ಯೂನಿವರ್ಸಿಟಿ ಅವರು ಅದೇ ಪ್ರಚಾರವನ್ನ ಇನ್ನಷ್ಟು ಅತಿರಂಜಿತಗೊಳಿಸಿ ಹಬ್ಬಿಸಿದ್ರು ಅನ್ನೋದು ಎಲ್ರಿಗೂ ಗೊತ್ತೇ ಇರುವಂಥ ವಿಚಾರ. ಕ್ರಮೇಣ ಅದೆಲ್ಲವೂ ಯಾವ ಮಟ್ಟಕ್ಕೆ ಮುಟ್ಟಿತು ಅಂತ ಅಂದ್ರೆ ಸತ್ಯ ಯಾವುದು, ಪ್ರಚಾರಕ್ಕಾಗಿ ಹೇಳಲಾದಂಥ ಕಟ್ಟು ಕತೆ ಏನು ಅನ್ನೋದರ ನಡುವಿನ ಗೆರೆನೇ ಅಳಿಸೋಯ್ತು. ಮೋದಿ ವ್ಯಕ್ತಿತ್ವದ ಚಿತ್ರವನ್ನ ಅದ್ಭುತ ಸಾಧನೆ ಅಂತ ಜನರ ಮನಸ್ಸಲ್ಲಿ ಮೂಡುವಂತೆ ಬೆಳೆಸಲಾಯಿತು. ಅಷ್ಟಾದ್ರೂ ಕೂಡ ಅದರಲ್ಲಿ ಅನೇಕ ಅಸಂಬದ್ಧಗಳು ಉಳಿದಿದ್ವು, ಅನುಮಾನಗಳಿದ್ವು. ಅವುಗಳ ಸತ್ಯಾಸತ್ಯತೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಯಿತು. ಮೋದಿಯ ಬಗ್ಗೆ ಹೀಗೆ ಕಟ್ಟಲಾದಂತಹ ಕಥೆಗಳನ್ನ ಹೇಗೆ ಕಾರ್ಯತಂತ್ರವಾಗಿ ಬಳಸ್ಕೊಳ್ಳಲಾಗಿದೆ ಅನ್ನೋದನ್ನ ಧ್ರುವ ರಾಠಿ ಇಲ್ಲಿ ಹೇಳಿದ್ದಾರೆ. ಜನರ ಮುಂದಿರುವ ಮೋದಿ ಚಿತ್ರಕ್ಕೂ ಅದ್ರ ಹಿಂದಿನ ಸತ್ಯಗಳಿಗೂ ಏನಂತರ, ಆ ಹುಡುಕಾಟನೇ ಧ್ರುವ ರಾಠಿಯವರ ಈ ವಿಡಿಯೋ ಮೋದಿಯ ನಿಜ ಕಥೆ. ದೇಶದ ಜನರನ್ನ ಹೇಗೆ ಮೋದಿಯ ಸಾಧನೆ ಹೆಸರಲ್ಲಿ ಮೂರ್ಖರನ್ನಾಗಿಸಲಾಯಿತು ಅನ್ನೋದನ್ನ ಈ ಒಂದು ವಿಡಿಯೋ ನಿರೂಪಿಸುತ್ತೆ. ವಿಡಿಯೋದಲ್ಲಿ ಕಾನ್ಪುರದ ಬಿಜೆಪಿ ಕಾರ್ಯಕರ್ತ ವಾಹನಗಳಿಗೆ ಸರಕು ತುಂಬುವಂತ ಕೆಲಸ ಮಾಡಿಕೊಂಡಿರುವ ಮಂಗಲ್ ವಾಜಪೇಯಿ ಎಂಬಾತ ಬಿಜೆಪಿ ಈ ಬಾರಿ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲಲಿದೆ ಅಂತ ಹೇಳಿರೋದನ್ನ ಪ್ರಸ್ತಾಪಿಸಲಾಗಿದೆ. ಇಲ್ಲಿ ತಮಾಷೆ ಅಂದ್ರೆ ಆತ ಮಾತಾಡ್ತಾ ತನ್ನ ಬದುಕಿನಲ್ಲಿನ ತಾಪತ್ರೆಗಳ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾನೆ. ವಿದ್ಯುತ್ ಸೌಲಭ್ಯ, ಶೌಚಾಲಯವಿಲ್ಲದ, ಒಳಚರಂಡಿ ವ್ಯವಸ್ಥೆ ಇಲ್ಲದಂಥ ಸ್ಥಿತಿಯಲ್ಲಿ ಬದುಕಬೇಕಾಗಿರುವಂತಹ ಸ್ಥಿತಿ ತಮ್ಮದೇ ಬಿಜೆಪಿ MLAಗೆ ಹೇಳ್ಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಆತ ಹೇಳಿದ್ದಾನೆ. ಆ ಬಿಜೆಪಿಯ ಕಟ್ಟ ಕಾರ್ಯಕರ್ತನಿಗೆ ಬಿಜೆಪಿಯಿಂದ ಸಿಕ್ಕಿದ್ದು ಏನಂದ್ರೆ ಏನೇನೂ ಇಲ್ಲ. ಹಸಿವಾದ್ರೆ ಮರಳು ಮಣ್ಣನ್ನು ತಿನ್ನೋದಾಗಿಯೂ ಹೇಳುವ ಆತ ಅಷ್ಟಾದ್ರೂ ಕೂಡ ಬಿಜೆಪಿಯ ಭಕ್ತ, ಮೋದಿಯನ್ನ ದೇವರು ಅಂತ ಆರಾಧಿಸ್ತಾನೆ. ಒಬ್ಬ ರಾಜಕಾರಣಿಯ ಬಗ್ಗೆ ಜನರು ಯಾಕೆ ಇಷ್ಟೊಂದು ಅಂಧರಾಗೋದು ಸಾಧ್ಯವಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಧ್ರುವ ರಾಠಿ ಎತ್ತುತ್ತಾರೆ. ಎಂಥೆಂಥ ಭಕ್ತರಿದ್ದಾರೆ ಅಂತ ಅಂದ್ರೆ ಬಿಜೆಪಿ ಟಿಕೆಟ್ನಲ್ಲಿ ಒಂದು ನಾಯಿ ನಿಂತರೂ ಕೂಡ ಗೆಲ್ಲುತ್ತೆ ಅಂತ ಹೇಳೋರಿದ್ದಾರೆ. ಅಷ್ಟರ ಮಟ್ಟಿಗೆ ಅವರ ಬ್ರೈನ್ ವಾಶ್ ಮಾಡಲಾಗಿದೆ. ಬ್ರೈನ್ ವಾಶ್ ಮಾಡುವವರು 4 ಹಂತಗಳಲ್ಲಿರ್ತಾರೆ ಅಂತ ವಿಡಿಯೋ ವಿವರಿಸುತ್ತೆ. ಮೊದಲನೇದಾಗಿ ಜನರ ತಲೆಯೊಳಗೆ ಹಿಂದೂ ಧರ್ಮದ ಇತಿಹಾಸ ಹೇಗೆ ಭವ್ಯವಾಗಿತ್ತು ಅನ್ನೋದನ್ನ ತುಂಬಲಾಗುತ್ತೆ. ಎರಡನೇದು ಸಾವಿರಾರು ವರ್ಷಗಳಿಂದ ನಿಮ್ಮ ಪೂರ್ವಜರು ಬಲಿಪಶುಗಳಾಗಿ ಬದುಕಿದ್ರ ಬಗ್ಗೆ ಹೇಳಲಾಗುತ್ತೆ. ಮೂರನೇದಾಗಿ ನೀವು ಭಾರಿ ದೊಡ್ಡ ಅಪಾಯದಲ್ಲಿದ್ದೀರಿ ಅಂತ ಜನರಲ್ಲಿ ಭಯವನ್ನ ತುಂಬಲಾಗುತ್ತೆ. ನಾಲ್ಕನೇದಾಗಿ ಇದೆಲ್ಲದರಿಂದ ಪಾರ್ ಮಾಡಬಲ್ಲವರು ಮೋದಿ ಒಬ್ಬರೇ ಅಂತ ಬಿಂಬಿಸಲಾಗುತ್ತೆ. ಮೋದಿ 6 ವರ್ಷದ ಬಾಲಕನಾಗಿದ್ದಾಗ ಗುಜರಾತ್ನ ವಡ್ನಗರ್ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರ್ತಾ ಇದ್ರು ಅನ್ನೋದು ಮೋದಿ ಬಗ್ಗೆ ನೀಲಾಂಜನ್ ಮುಖ್ಯೋಪಾಧ್ಯಾಯ ಬರೆದಂಥ ಪುಸ್ತಕದಲ್ಲಿದೆ. 2015ರಲ್ಲಿ ಟೈಮ್ ಮ್ಯಾಗಝಿನ್ ಸಂದರ್ಶನದಲ್ಲಿ ಮೋದಿ ಬಡ ಕುಟುಂಬದ ಬಗ್ಗೆ, ಬಡತನವೇ ಸ್ಫೂರ್ತಿಯಾಗಿದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ತಾನು ತೀರಾ ಬಡ ಕುಟುಂಬದವನು ಅಂತ ಮೋದಿ ಅದರಲ್ಲಿ ಹೇಳ್ಕೊಳ್ತಾರೆ. ಅದರಲ್ಲಿ ಸತ್ಯ ಎಷ್ಟು? ಅನೇಕರು ಈ ಪ್ರಶ್ನೆಯನ್ನು ಎತ್ತಿದ್ದಿದೆ. ಲಭ್ಯವಿರುವಂಥ ನರೇಂದ್ರ ಮೋದಿ ಅವರ ಬಾಲ್ಯದ ಚಿತ್ರವನ್ನು ನೋಡಿದ್ರೆ 1950ರಲ್ಲಿ ಹುಟ್ಟಿದ ಅವರು ಬಡ ಕುಟುಂಬದವರೇ ಆಗಿದ್ರೆ ಅಂಥ ಉತ್ತಮ ಉಡುಪನ್ನು ಧರಿಸೋದು ಸಾಧ್ಯನೇ ಇರ್ತಿರ್ಲಿಲ್ಲ. ಇಂಡಿಯಾ ಟುಡೇ ಪ್ರಕಟಿಸಿರುವಂತಹ ಮೋದಿ ಹಳೆ ಮನೆ ಚಿತ್ರ 1950ರ ಹೊತ್ತಿನ ಅತಿ ಬಡ ಕುಟುಂಬದ ಮನೆಯಂತೆ ಕಾಣಿಸೋದೇ ಇಲ್ಲ. ಮೋದಿಗೆ 4 ಸಹೋದರರು ಮತ್ತು ಒಬ್ಬಳು ಸಹೋದರಿ. ಮೋದಿ ತಂದೆ ಜೀವನದುದ್ದಕ್ಕೂ ಚಹಾ ಮಾರಿನೇ ಮಕ್ಕಳನ್ನ ಬೆಳೆಸಿದ್ರಂತೆ. ಮೋದಿ ತಂದೆ ಚಹಾ ಮಾರ್ತಾ ಇದ್ರೆ ಹೊರತು ಮೋದಿ ಅಲ್ಲ. ಹಾಗೆ ಬರೆದದ್ದು ವರದಿಗಾರರ ತಪ್ಪು ಅಂತ ಮೋದಿ ಕಿರಿಯ ಸಹೋದರ ಪ್ರಹ್ಲಾದ್ ಮೋದಿ 2 ವರ್ಷದ ಕೆಳಗೇನೆ ಹೇಳಿದ್ರು. ಕಾಂಗ್ರೆಸ್ ನಾಯಕ ಅಹಮದ್ ಪಟೇಲ್ ಕೂಡ 2014ರಲ್ಲಿ ಇದನ್ನೇ ಹೇಳಿದ್ರು. CNN ನಲ್ಲಿ ಬಂದಂಥ ಇತ್ತೀಚಿನ ಲೇಖನದಲ್ಲಿ ಮೋದಿಗೆ ಬಡತನ ಇತ್ತು ಅಂತ ಹೇಳಿರೋದು ಉತ್ಪ್ರೇಕ್ಷೆ ಅಂತ ಅದೇ ನೀಲಾಂಜನ್ ಮುಖ್ಯೋಪಾಧ್ಯಾಯ ಹೇಳಿದ್ದಾರೆ. ಇದನ್ನೆಲ್ಲ ಜನರಲ್ಲಿ ಒಂದು ರೀತಿಯ ಭ್ರಮೆಯನ್ನ ಸೃಷ್ಟಿ ಮಾಡೋದಕ್ಕೆ ಬಳಸಲಾಗುತ್ತೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾಕೆ ಇಂಥ ಕಥೆಗಳನ್ನ ಜನರೆದುರು ಉತ್ಪ್ರೇಕ್ಷಿಸಿ ಹೇಳಲಾಗುತ್ತೆ? ಎಂಥದೇ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವರು ನಾಯಕರಾಗಬಹುದು. ಹಾಗೇನೆ ಸರ್ವಾಧಿಕಾರಿಗಳು ಆಗಿರುವಂಥ ಉದಾಹರಣೆಗಳಿವೆ. ಬಡ ಕುಟುಂಬದಿಂದ ಬಂದವರು ಮಾತ್ರ ಒಳ್ಳೆಯ ನಾಯಕರಾಗೋದಿಲ್ಲ. ಬಡತನದಿಂದ ಬಂದು ಸರ್ವಾಧಿಕಾರಿಗಳಾದವರು ಕೂಡ ಜಗತ್ತಿನ ಇತಿಹಾಸದಲ್ಲಿ ಸಾಕಷ್ಟಿದ್ದಾರೆ. ಇಲ್ಲಿಯೂ ಕೂಡ ಬಡ ಕುಟುಂಬದವರು ಅಂತ ಹೇಳ್ಕೊಳ್ಳುವಂತಹ ಮೋದಿ ಬಡವರಿಗಾಗಿ ಏನೂ ಕೆಲಸ ಮಾಡಿಲ್ಲ. ದೊಡ್ಡ ಕಂಪನಿಗಳನ್ನು ಬೆದರಿಸಿ ದೇಣಿಗೆ ಪಡೆದ ಚುನಾವಣಾ ಬಾಂಡ್ ಮಹಾ ಹಗರಣವನ್ನು ನಾವೆಲ್ಲ ನೋಡಿದ್ದಾಯ್ತು. ಅದಾನಿ ಥರದ ಮೋದಿ ಮಿತ್ರರು ಈ 10 ವರ್ಷಗಳಲ್ಲಿ ಅಸಾಧಾರಣ ಶ್ರೀಮಂತರಾಗಿದ್ದಾರೆ.
ತನ್ನನ್ನ ಬಡ ಕುಟುಂಬದವರು ಅಂತ ಹೇಳ್ಕೊಳ್ತಲೇ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಅವರನ್ನ ಪ್ರತಿಷ್ಠಿತ ಕುಟುಂಬದ ವ್ಯಕ್ತಿ ಅಂತ ಬಿಂಬಿಸೋದು ನಡೆದಿದೆ. ಆದರೆ ಇವತ್ತು ರಾಹುಲ್ ಬಡವರ ಬಗ್ಗೆ ಮಾತಾಡ್ತಿದ್ದಾರೆ. ಮೋದಿ ಮಾತ್ರ ಅಂಬಾನಿ ಅದಾನಿ ಅಂತವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅವರ ಈವರೆಗಿನ ಎಲ್ಲಾ ನೀತಿಗಳು ಅದಾನಿ ಅಂಬಾನಿ ಅಂತವರಿಗೇ ಲಾಭ ತಂದಿವೆ. ಆದರೆ ಕಾಂಗ್ರೆಸ್ಗೆ ಅಂಬಾನಿ ಅದಾನಿಯಿಂದ ದುಡ್ಡು ಹೋಗಿದೆ ಅಂತ ಹೇಳ್ತಿದ್ದಾರೆ. इस चुनाव में ये अंबानी अडानी से कितना माल उठाया है, काले धन के कितने बोरे भर करके रुपये मारे हैं, क्या टेम्पो भर करके नोटे कांग्रेस के लिए पहुंची है, क्या सौदा हुआ है. ದೆಹಲಿಯಲ್ಲಿ G20 ಶೃಂಗದ ಸಂದರ್ಭದಲ್ಲಿ ಕೊಳಗೇರಿಗಳನ್ನ ಕಾಣದಂತೆ ಪರದೆ ಹಾಕಿ ಮರೆಮಾಚಲಾಯಿತು. ಇನ್ನು ಮೋದಿ ಪರಿವಾರದ ವಿಚಾರಕ್ಕೆ ಬರೋದಾದ್ರೆ ದೇಶಕ್ಕಾಗಿ ಕುಟುಂಬವನ್ನೇ ಬಿಟ್ಟವರು ಅಂತ ಬಿಂಬಿಸಲಾಗಿದೆ. ಗಂಡ ಹೆಂಡತಿ ಒಟ್ಟಿಗಿರೋದಕ್ಕೆ ಇಷ್ಟ ಇಲ್ಲದೆ ಇದ್ರೆ ಬೇರೆ ಆಗೋದು ಸಾಮಾನ್ಯ, ಅದರಲ್ಲಿ ಅಂತ ಅಸಾಮಾನ್ಯ ಏನಿದೆ. ಆದರೆ ದೇಶಕ್ಕಾಗಿ ಮೋದಿ ಪತ್ನಿಯನ್ನ ತ್ಯಾಗ ಮಾಡಿದ್ರು ಅಂತ ಹೇಳಲಾಯಿತು. ದೇಶಕ್ಕಾಗಿ ಸಮಾಜಕ್ಕಾಗಿ ಮಹಾನ್ ಕೊಡುಗೆ ನೀಡಿದಂಥ ದೊಡ್ಡವರು ಮಹಾನುಭಾವರು ಅನೇಕರಿದ್ದಾರೆ. ಆದರೆ ಅವ್ರು ಯಾರೂ ಕೂಡ ಅದಕ್ಕಾಗಿ ಪತ್ನಿಯನ್ನ ತ್ಯಜಿಸಿರಲಿಲ್ಲ. ಆದರೆ ಇಲ್ಲಿ ಮೋದಿ ಪತ್ನಿಯನ್ನ ಬಿಟ್ಟಿದ್ದನ್ನೇ ವಾಟ್ಸಪ್ ಯೂನಿವರ್ಸಿಟಿ ಅವರು ಒಂದು ಸಾಧನೆ ಅನ್ನುವಂತೆ ಬಿಂಬಿಸಿದ್ರಪ್ಪ. ಮೋದಿ ಕೂಡ ಹಾಗೇನೆ ಹೇಳ್ಕೊಂಡು ಓಡಾಡ್ತಾರೆ ಈಗಲೂ, ಮತ್ತು ತನ್ನನ್ನು ತಾನೇ ಬುದ್ಧ ಮಹಾವೀರರಿಗೆ ಹೋಲಿಕೆ ಮಾಡ್ಕೊಳ್ತಾರೆ. ಆದರೆ ಬುದ್ಧ ಮಹಾವೀರರು ಅಧಿಕಾರಕ್ಕಾಗಿ ತ್ಯಾಗ ಮಾಡಲಿಲ್ಲ. ಇದೆಂಥ ಅಸಂಬದ್ಧ ಹಾಗೂ ಅವಮಾನಕಾರಿ ಹೋಲಿಕೆ. ಎಲ್ಲ ಸೆಲೆಬ್ರಿಟಿಗಳ ಕುಟುಂಬದ ಮದುವೆ ನಿಶ್ಚಿತಾರ್ಥದಲ್ಲಿ ಭಾಗವಹಿಸುವಂಥ ಮೋದಿಗೆ ತಮ್ಮ ಕುಟುಂಬದವರನ್ನ ಕಾಣೋದಿಕ್ಕೂ ಕೂಡ ಸಮಯ ಇಲ್ಲ. ಆದರೆ ಕುಟುಂಬದವ್ರು ಹೇಳೋ ಪ್ರಕಾರ ಅವರೆಲ್ಲ ತನ್ನಿಂದ ದೂರ ಇರಬೇಕು ಅನ್ನೋದು ಮೋದಿಯ ಸ್ಪಷ್ಟ ಸೂಚನೆ ಇದೆ. ಶ್ರೀರಾಮ ಕೂಡ ತನ್ನ ಕುಟುಂಬದೊಂದಿಗೆ ಇದ್ದುಕೊಂಡೇನೆ ಜನರಿಗಾಗಿಯೂ ಕೆಲಸ ಮಾಡಿದ್ದು. ಕುಟುಂಬದಿಂದ ದೂರ ಇರೋದು ಅವರ ವೈಯಕ್ತಿಕ ವಿಚಾರ ಅಂತಾನೆ ಇಟ್ಕೊಳ್ಳೋಣ. ಆದರೆ ಅದನ್ನು ಮಹಾ ಸಾಧನೆ ಅಂತ ಯಾಕೆ ಬಿಂಬಿಸಬೇಕು? ಹೀಗೆ ಬಿಂಬಿಸಿರೋದ್ರ ಪರಿಣಾಮನೇ ಬಹುತೇಕ ಯುವಕರ ಬ್ರೈನ್ ವಾಷಿಂಗ್. ಇನ್ನೊಂದು ಕಡೆಯಿಂದ ಇದೇ ಮೋದಿ ಮತ್ತೊಬ್ಬರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ವ್ಯಂಗ್ಯವಾಡಿದ್ದು ಕೂಡ ಅನೇಕ ಸಲ. ಮೋದಿ ತನ್ನನ್ನ ತಾನು ಫಕೀರ ಅಂತ ಹೇಳ್ಕೊಳ್ತಾರೆ. ಅರೆ ಹಮ್ ತೋ ಫಕೀರ ಆದಮಿ ಹೈ, ಜೋಲಾ ಲೇಕೆ ಚಲ್ ಪಡೆಂಗೆ ಜಿ. ಆದ್ರೆ 1,40,000 ರೂಪಾಯಿ ಬೆಲೆಯ ಸನ್ಗ್ಲಾಸ್ ಹಾಕುವ, 12 ಕೋಟಿ ಮೌಲ್ಯದ ಮರ್ಸಿಡೀಸ್ ನಲ್ಲಿ ಓಡಾಡುವ, ಸಾವಿರಾರು ಕೋಟಿಯ ವಿಮಾನದಲ್ಲಿ ಹಾರಾಡುವ, ದಿನಕ್ಕೆ 4 ಬಾರಿ ದುಬಾರಿ ಉಡುಪನ್ನು ಬದಲಾಯಿಸುವಂತ ಫಕೀರ್ನನ್ನ ನೀವು ಈ ಇಡೀ ಜಗತ್ನಲ್ಲಿ ಎಲ್ಲಾದ್ರೂ ನೋಡಿದ್ದೀರಾ? 1987-88ರಲ್ಲಿ LK ಅಡ್ವಾಣಿಯವರ ಫೋಟೋ ತೆಗೆಯೋದಕ್ಕೆ ಡಿಜಿಟಲ್ ಕ್ಯಾಮ್ರಾವನ್ನ ಬಳಸಿ ಈ ಫೋಟೋವನ್ನ ಇಮೇಲ್ ಮಾಡಿದ್ದಾಗಿ ಹೇಳಿದ್ದು ಕೂಡ ಸುದ್ದಿಯಾಗಿತ್ತು. ಆದರೆ 1987-88ರಲ್ಲಿ ಡಿಜಿಟಲ್ ಕ್ಯಾಮ್ರಾ ಹಾಗೂ ಇಮೇಲ್ ಬಳಕೆಗೆ ಬಂದೇ ಇರಲಿಲ್ಲ. ಆದರೆ ಮೋದಿಯ ಕಟ್ಟಾ ಭಕ್ತರಿಗೆ ಮೋದಿ ಹೇಳಿದಂಥ ಹಸಿ ಸುಳ್ಳುಗಳು ಪರಮ ಸತ್ಯವಾಗಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತಲುಪುತ್ತವೆ. ಆದರೆ ಅದ್ರ ಕುರಿತ ಸತ್ಯ ಮಾತ್ರ ಅವರನ್ನು ತಲುಪೋದಿಲ್ಲ. ತಮ್ಮ ಅನುಕೂಲಕ್ಕಾಗಿ ಈ ಜನ ರಾಮಾಯಣವನ್ನು ಕೂಡ ತಿರ್ಚಿದ್ದಾರೆ ಅಂತ ರಾಠಿ ಹೇಳ್ತಾರೆ. ತಮ್ಮ ದ್ವೇಷದ ಅಜೆಂಡಕ್ಕಾಗಿ ಕಡೆಗೆ ಧರ್ಮವನ್ನು ಕೂಡ ತಿರ್ಚಿದ್ದಾರೆ. ಮೋದಿಯನ್ನೇ ದೇವ್ರ ಅವತಾರ, ದೇವರೇ ಅವರನ್ನ ಈ ಭೂಮಿ ಕಳಿಸಿದ್ದಾರೆ ಅಂತ ಅದು ಎಷ್ಟೋ ಬಿಜೆಪಿ ಮುಖಂಡರು ಹೇಳಿದ್ದನ್ನ ನೀವು ಕೇಳೇ ಇರ್ತೀರಿ. ಮೋದಿಯನ್ನ ಶ್ರೀರಾಮನೊಂದಿಗೆ ಹೋಲಿಸುವವರೆಗೂ ಬಿಜೆಪಿ ಮುಖಂಡರು ಬೆಂಬಲಿಗರು ಹೋಗಿದ್ದಾರೆ. ಮೋದಿಯ ಇಮೇಜ್ ಹಾಗೂ ರಾಜಕೀಯಕ್ಕೆ ಹೊಂದಿಕೆಯಾಗುವಂತೆ ಹಸನ್ಮುಖಿ ರಾಮ ಹಾಗೂ ಹನುಮಂತನ ಚಿತ್ರವನ್ನೇ ತಿರುಚಿ ಅವರು ಸಿಟ್ಟಲ್ಲಿರುವಂತೆ ಚಿತ್ರಿಸಿ ಅದನ್ನೇ ಎಲ್ಲೆಡೆ ಪ್ರಚಾರ ಮಾಡಲಾಗಿದೆ. ಮಹಾ ಸರ್ವಾಧಿಕಾರಿ ಹಿಟ್ಲರ್ ಒಂದು ಕಾಲದಲ್ಲಿ ನಾನೇ ಯೇಸು ಅಂತ ಬಣ್ಣಿಸ್ಕೊಳ್ತಿದ್ದ. ತನ್ನ ರಾಜಕೀಯದಲ್ಲಿ ಸೂಟ್ ಆಗುವಂತೆ ಬೈಬಲನ್ನೇ ತಿರುಚಿ ಬೇರೆನೇ ಬೈಬಲ್ ಪ್ರಕಟಿಸಿದ್ದಂಥ ದಾಖಲೆಗಳನ್ನು ಉಲ್ಲೇಖಿಸಿ ಹೇಳ್ತಾರೆ ಧ್ರುವ ರಾಠಿ. ರಾಹುಲ್ ಅವರನ್ನ ಮಾತಿನಲ್ಲಿ ಒಂದು ಸಣ್ಣ ಎಡವಟ್ಟುಗಳಿಗಾಗಿ ಆಡ್ಕೊಂಡವರು ಮೋದಿ ಹೇಳಿದಂಥ ಅಂಥ ಅಷ್ಟೆಲ್ಲ ತಪ್ಪುಗಳನ್ನು ಅಡಗಿಸ್ಬಿಟ್ಟಿದ್ದಾರೆ. ಎಲ್ಲ ಕಡೆಯಲ್ಲೂ ತಾನೇ ಕಾಣಿಸಿಕೊಳ್ಳೋದು ಕೂಡ ಮೋದಿಯ ತಂತ್ರದ ಒಂದು ಭಾಗ ಅನ್ನೋದನ್ನು ರಾಠಿ ಹೇಳಿದ್ದಾರೆ. ಪೋಸ್ಟರ್ಗಳಲ್ಲಿ, ಪೆಟ್ರೋಲ್ ಬಂಕ್ಗಳಲ್ಲಿ, ಪುಸ್ತಕಗಳಲ್ಲಿ, ಸರ್ಕಾರದ ಜಾಹೀರಾತುಗಳಲ್ಲಿ, ಕಡೆಗೆ ಕೋವಿಡ್ ಲಸಿಕೆಯ ಸರ್ಟಿಫಿಕೇಟ್ನಲ್ಲಿಯೂ ಕೂಡ ಮೋದಿ ಚಿತ್ರ. ಬಡತನದ ಹಿನ್ನೆಲೆ, ದೇಶಕ್ಕಾಗಿ ಕುಟುಂಬ ತ್ಯಾಗ, ತಾನೊಬ್ಬ ಫಕೀರ್ ಅನ್ನೋದನ್ನೆಲ್ಲ ಮೋದಿ ಪ್ರಚಾರದ ವಿಚಾರಗಳನ್ನಾಗಿಸಿ ಬಳಸ್ಕೊಂಡಿರೋದನ್ನ ರಾಠಿ ಈ ವಿಡಿಯೋದಲ್ಲಿ ವಿವರಿಸ್ತಾರೆ. ಹೇಗೆ ವಾಟ್ಸಪ್ ಮಾಫಿಯಾ ಮೋದಿಯನ್ನ ಈ ರೀತಿ ಬಹಳ ದೊಡ್ಡ ನಾಯಕನನ್ನಾಗಿ ಮಾಡಿ ತೋರಿಸಿದೆ ಅನ್ನೋದನ್ನ ಕೂಡ ರಾಠಿ ತೋರಿಸಿದ್ದಾರೆ. ಮೋದಿ ಸುಳ್ಳುಗಳು ಹಾಗೂ ಪ್ರಚಾರದ ಮೂಲಕನೇ ಅಸ್ತಿತ್ವದಲ್ಲಿರಲು ಬಯಸ್ತಾ ಇರೋದ್ರ ಒಂದು ಮುಖವನ್ನ ಈ ವಿಡಿಯೋ ಹೇಳ್ತಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.